45 ಅರ್ಜುನ್ ಜನ್ಯ ಅವರಿಗೆ ಹ್ಯಾಟ್ಸ್ ಆಫ್ ಗುರು. ಒಳ್ಳೆ ಕಥೆನ ಆಯ್ಕೆ ಮಾಡಿ ಅದನ್ನ ಇಷ್ಟು ಚೆನ್ನಾಗಿ ತೋರಿಸೋವರ ಪ್ರಯತ್ನಕ್ಕೆ ಸಲಾಂ ಹೊಡಿಲೇಬೇಕು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಾಘವ್ ಸಿನಿ ಟಾಕ್ಸ್. ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೂವಿ ಹೇಗಿದೆಯೋ ಹಾಗೆ, ಚೆನ್ನಾಗಿದ್ರೆ ಚೆನ್ನಾಗಿದೆ, ಇಲ್ಲ ಅಂದರೆ ಇಲ್ಲ ಅಂತ ಹಾನೆಸ್ಟ್ ಆಗಿ ಹೇಳ್ತೀನಿ. ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಮೂವಿನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ಟೋರಿ ಪ್ಲಾಟ್ ಬಂದು ಗರುಡ ಪುರಾಣ. ಜಾಸ್ತಿ ಡೀಪಾಗಿ ಏನು ಹೇಳಲ್ಲ, ಯಾಕೆಂದರೆ ಸ್ಪಾಯ್ಲರ್ ಆಗಿಬಿಡುತ್ತೆ. ನೀವು ಥಿಯೇಟರ್ಗೆ ಹೋಗಿ ಎಂಜಾಯ್ ಮಾಡಿ. ಹೌದು, ಗರುಡ ಪುರಾಣದಲ್ಲಿ ಹೇಳಿರೋ ಹಾಗೆ ಮನುಷ್ಯ ಸತ್ತ ಮೇಲೆ ಏನಾಗತ್ತೆ, ಏನೆಲ್ಲ ವಿಧಿವಿಧಾನಗಳನ್ನು ನಮ್ಮ ಮನೆಯವರು ಮಾಡ್ತಾರೆ, ಯಾಕೆ ಅವನ್ನೆಲ್ಲ ಮಾಡಬೇಕು, ಹಾಗೆ ನಾವು ಏನೆಲ್ಲ ಕಳ್ಕೊತೀವಿ, ಮನೆಯವರು ಹೇಗೆ ಅದರಿಂದ ನೋವನ್ನು ಅನುಭವಿಸ್ತಾರೆ, ನಾವು ಮಾಡೋ ಕೆಲವೊಂದು ತಪ್ಪುಗಳು ಎಷ್ಟು ದೊಡ್ಡ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಈ ಸಿನಿಮಾದ ಕತೆ ಆಗಿದೆ. ಈ ಕತೆನ ಇಷ್ಟು ಚೆನ್ನಾಗಿ, ಇಷ್ಟು ವಿಭಿನ್ನವಾಗಿ ಅರ್ಜುನ್ ಜನ್ಯ ಅವರು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲಿಟ್ರಲಿ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ. ಇನ್ನು ಮ್ಯೂಸಿಕ್ಗೆ ಬಂದರೆ ಡೀಸೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಎಫೆಕ್ಟಿವ್ ಅಲ್ಲದೆ ಇದ್ರೂ ಥ್ರೂ ಔಟ್ ದ ಮೂವಿ ನಿಮ್ಮನ್ನು ಎಂಗೇಜಿಂಗ್ ಆಗಿ ಇಡುತ್ತೆ ಅಂತ ಹೇಳೋದಕ್ಕೆ ತಪ್ಪಾಗಲ್ಲ. ಈ ಮೂವಿ ಪಾಸಿಟಿವ್ಸ್ ಕಡೆ ಬರೋದಾದರೆ ಫಸ್ಟ್ ಆಫ್ ಆಲ್ ಕ್ಯಾರೆಕ್ಟರ್ ಕಾಸ್ಟಿಂಗ್. ಈ ಮೂವಿ ಪ್ಲಸ್ ಪಾಯಿಂಟ್ ಅದೇ ಅಂತ ಹೇಳ್ತೀನಿ. ಹೌದು, ಶಿವಣ್ಣ, ಉಪ್ಪಿ ಸರ್ ಹಾಗೂ ರಾಜ್ಬಿ ಶೆಟ್ಟಿ ಅವ್ರನ್ನ ಒಪ್ಸೋದಕ್ಕೆ ಹೇಗೆ ಜನ್ಯ ಅವರು ಕನ್ವಿನ್ಸ್ ಮಾಡಿದ್ರು ಗೊತ್ತಿಲ್ಲ. ನನ್ನ ಪ್ರಕಾರ ಇವ್ರನ್ನ ಬಿಟ್ಟು ಯಾರೇ ಮಾಡಿದ್ರು ಜಸ್ಟಿಫೈ ಮಾಡ್ತಿದ್ರು ಅಂತ ಹೇಳೋಕ್ಕಾಗಲ್ಲ. ರಾಜ್ಬಿ ಶೆಟ್ಟಿ ಒಂದು ಮೊಟ್ಟೆ ಕತೆ ಆದಮೇಲೆ ಅದೇ ಜಾನರ್ನಲ್ಲಿ ಅವ್ರನ್ನ ಈ ಸಿನಿಮಾದಲ್ಲಿ ನೋಡೋದು ತುಂಬ ಖುಷಿ ಕೊಡುತ್ತೆ. ಮತ್ತು ಈ ಕಂಪ್ಲೀಟ್ ಸಿನಿಮಾ ಅವ್ರ ಸುತ್ತನೇ ಸುತ್ತುವರೆದಿರುತ್ತೆ. ನೆಕ್ಸ್ಟ್ ಉಪ್ಪಿ ಸರ್, ಅಪ್ಪಬ್ಬ ಏನು ಗುರು ಅವ್ರ ಆ್ಯಕ್ಟಿಂಗು, ಅವ್ರ ಎಂಟ್ರಿ, ಅವ್ರನ್ನ ತೋರಿಸಿರೋ ರೀತಿ ತುಂಬ ಚೆನ್ನಾಗಿದೆ, ಹಾಗೆ ಡಿಫ್ರೆಂಟ್ ಆಗಿದೆ. ಹೀ ಈಸ್ ಎ ಪನಿಷರ್. ಉಪ್ಪಿ ಸರ್ ಅವರ ಡೈಲಾಗ್ಸು, ಸಿಚುವೇಶನ್ಸ್ ನಿಮ್ಮನ್ನು ತುಂಬ ಎಂಗೇಜಿಂಗ್ ಆಗಿ ಇಡುತ್ತೆ. ಮತ್ತು ಮರ್ಸಿಲೆಸ್ ಆಗಿ ಡ್ಯುಯಲ್ ಟೋನ್ ವಾಯ್ಸ್ ಅಂತೂ ಮೈ ಜುಮ್ ಅನ್ಸುತ್ತೆ. ಹಾಗೆ ಒನ್ ಆ್ಯಂಡ್ ಓನ್ಲಿ ನಮ್ಮ ಶಿವಣ್ಣ. ಹೌದು, ಶಿವಣ್ಣ ಕತೆಗೆ ಎಂಟ್ರಿ ಆದಮೇಲೆ ಕತೆ ಪ್ಲಾಟೇ ಚೇಂಜ್ ಆಗುತ್ತೆ. ವೈಟ್ ಆ್ಯಂಡ್ ವೈಟ್ನಲ್ಲಿ ಅವ್ರನ್ನ ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಹಾಗೆ ಶಿವಣ್ಣ ಅವರ ಸೀಕ್ವೆನ್ಸ್ನಲ್ಲಿ ಸಿನಿಮಾದ ರೀತಿ ಕೆಲವೊಂದು ಸೀನ್ ನಿಮಗೆ ತುಂಬ ಮಜಾ ಕೊಡ್ತವೆ. ಹಾಗೆ ಓಲ್ಡ್ ಸಾಂಗ್ಸ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದು ನಿಮ್ಮ ಮುಖದ ಮೇಲೆ ಖಂಡಿತ ಸ್ಮೈಲ್ ತರಿಸುತ್ತೆ. ಕೊನೆಯದಾಗಿ ಕ್ಲೈಮ್ಯಾಕ್ಸ್ ಸೀನ್ನಲ್ಲಿ ಮಾತ್ರ ಶಿವಣ್ಣನ ರುದ್ರ ತಾಂಡವ ಅಂತಲೇ ಹೇಳ್ತೀನಿ. ಸಿನಿಮಾ ಮುಗಿದು ಆಚೆ ಬಂದಮೇಲೂ ಕೂಡ ನಿಮ್ಮ ಮೈಂಡ್ನಲ್ಲಿ ಆ ಸೀಕ್ವೆನ್ಸು ಉಳ್ಕೊಂಡಿರುತ್ತೆ. ದಯವಿಟ್ಟು ಕ್ಷಮಿಸಿ, ನನಗನ್ಸಿದ್ದು ಹಾಗೆ ನನಗೆ ಇಷ್ಟ ಆಗಿದ್ದು ಪಾಸಿಟಿವ್ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗೆ ನನಗೆ ಏನು ಕಷ್ಟ ಆಯಿತು ಅದನ್ನು ಕೂಡ ಹೇಳಬೇಕಲ್ವಾ, ಯಾಕಂದರೆ ಅದೇ ವಾಸ್ತವ. ಕಮೆಂಟ್ಸ್ನಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಆದರೆ ಏನು ಮಾಡಲಿ. ಇನ್ನು ಮೂವಿ ನೆಗೆಟಿವ್ಸ್ಗೆ ಬಂದರೆ VFX. ಅಷ್ಟು ಒಳ್ಳೆ ಸ್ಟೋರಿ, ತುಂಬ ಚೆನ್ನಾಗಿ ಮೂಡ್ ಬಂದಿರೋ ಮೂವಿನ VFX ವರ್ಕು ಡಿಸ್ಟರ್ಬ್ ಮಾಡಾಕತ್ತೆ. ಹೌದು, ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲಿ ಸಿಚುವೇಶನ್ಸ್ಗೆ ಆ್ಯಕ್ಷನ್ಸ್ ಬೇಕಂತ ಅನ್ಸಿದ್ರು ಎಷ್ಟೊತ್ತಿಗೆ ಫೈಟಿಂಗ್ ಮುಗೀತಪ್ಪ ಅಂತ ನನಗನ್ನಿಸ್ತಾ ಇತ್ತು. ಇನ್ನು ಕಲರ್ ಗ್ರೇಡಿಂಗ್ ಅಂತೂ ಕೆಲವೊಂದು ಸೀನ್ಸ್ನ ಕಂಪ್ಲೀಟ್ ವಾರ್ಮ್ ಟೋನಲ್ಲೇ ಮಾಡಿದ್ದಾರೆ. ಸ್ಪೆಷಲಿ ವಾರ್ ಸೀನ್ಸು ಯಾವಾಗ ಬೇರೆ ಸೀನ್ ಬರುತ್ತೋ ಅಂತ ಅನ್ನಿಸ್ತಾ ಇತ್ತು. ಮತ್ತು ಸ್ಕ್ರೀನ್ ಪ್ಲೇ ಸ್ವಲ್ಪ ಸ್ಲೋ ಆಯಿತು ಅಂತ ಅನ್ನಿಸ್ತಾ ಇತ್ತು. ಅದು ಸೆಕೆಂಡ್ ಹಾಫ್ನಲ್ಲಿ ಮಾತ್ರ. ಆಗಾಗ ಕೆಲವೊಂದು ಕಡೆ ಮನೆಗಳನ್ನ ಮತ್ತು ಕೆಲವೊಂದು ವಟಾರಗಳನ್ನ ಅವರು ನಮಗೆ ತೋರಿಸ್ತಾ ಇದ್ರು. ಆ ವಟಾರಗಳನ್ನ, ಮನೆಗಳನ್ನಂತೂ ಇವರೇ ಫೋರ್ಸ್ಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇತ್ತು. ಯಾಕೆಂದರೆ ಯಾವುದು ರಿಯಲಿಸ್ಟಿಕ್ ಆಗಿ ಇರಲಿಲ್ಲ. ಅಷ್ಟು ಬಿಟ್ಟರೆ ಸಿನಿಮಾ ಮಾತ್ರ ಗುಡ್ ವಾಚ್ ಅಂತ ಹೇಳ್ತೀನಿ. ಒಟ್ಟಾರೆ 3 ದಿಗ್ಗಜರನ್ನ ಇಟ್ಕೊಂಡು ಜನ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಸ್ಪೇಸ್ನ ಕೊಟ್ಟು ಜಸ್ಟಿಫೈ ಮಾಡಿದ್ದಾರೆ. ಈ 3ರಲ್ಲಿ ಯಾರೇ ಇಲ್ಲ ಅಂದಿದ್ರು ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬರ್ತಿರ್ಲಿಲ್ಲ ಅಂತ ನನಗನ್ನಿಸ್ತು. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಒಟ್ಟಾರೆ ಮೂವಿ ನನಗಂತೂ ಇಷ್ಟ ಆಯಿತು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 2025 ಸೆಕೆಂಡ್ ಹಾಫ್ ಒಳ್ಳೆ ಹಿಟ್ ಸಿನಿಮಾಗಳ ಮೂಲಕ ಸುಖಾಂತ್ಯವನ್ನು ಕಾಣ್ತಾ ಇದೆ ಅಂತ ಹೇಳ್ತೀನಿ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಇದಿಷ್ಟು ನನಗನ್ಸಿದ್ದು. ಆನೆಸ್ಟಾಗಿ ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ರಾಘವ್.